ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಗೋಲ್ ಬೋರ್ಡ್ ಎಜಿ ನ್ಯೂಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 2024ರ KCET ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಾ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2024ರ KCET ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಯಾವಾಗ ಹೊರಬೀಳಲಿದೆ ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ತಮಗೆ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿಕೊಡ್ತೇನೆ. ಅದರ ಜೊತೆಗೆ ಈ ವರ್ಷ ಏನು KCET ಎಕ್ಸಾಮನ್ನು ಕಂಡಕ್ಟ್ ಮಾಡಲಿದ್ದಾರೆ, ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಲಿಕ್ಕೆ ಈಗಾಗಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಮುಂದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ KA ಡೈರೆಕ್ಟರ್ ಆಗಿರುವಂಥ ರಮ್ಯಾ ಮೇಡಮ್ ಅವರು ಕೂಡ ಇವತ್ತು ಮಾಧ್ಯಮದ ಜೊತೆಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 2024ರ ಏನು KCET ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ಅವರು ಪ್ರೊವೈಡ್ ಮಾಡಿದ್ದಾರೆ. ಏನೆಲ್ಲ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿದ್ದಾರೆ ಮತ್ತು ಯಾವಾಗ ಈ KCET ನೋಟಿಫಿಕೇಷನನ್ನು ಬಿಡುಗಡೆ ಮಾಡ್ತಾರೆ, ಎಕ್ಸಾಮನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಎಂಬುದರ ಬಗ್ಗೆ ತಮಗೆ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿಕೊಡ್ತೇನೆ. ಸ್ನೇಹಿತರೆ, ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ. ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಬೇಕು. ಅದರ ಜೊತೆಗೆ ಕಂಟಿನ್ಯೂಸ್ ಆಗಿ ತಮಗೆ KCETಗೆ ಸಂಬಂಧಪಟ್ಟಂತೆ ಆನ್ಲೈನ್ ಅಪ್ಲಿಕೇಶನ್ನಿಂದ ಹಿಡ್ಕೊಂಡು ಕೌನ್ಸಿಲಿಂಗ್ವರೆಗೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತಾ ಇರ್ತೀನಿ. ಯಾಕಂತ ಹೇಳಿದರೆ ಗೈಡೆನ್ಸ್ ವೆರಿ ಇಂಪಾರ್ಟೆಂಟು. ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಆನ್ಲೈನನ್ನು ಅಪ್ಲಿಕೇಶನ್ ಸಲ್ಲಿಸುವಂಥ ಸಂದರ್ಭದಲ್ಲಿ ಅನೇಕ ಮಿಸ್ಟೇಕ್ಗಳನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಕಾರಣಕ್ಕಾಗಿ ಅವರಿಗೆ ಸೀಟ್ ದೊರಕದೇ ಅಂಥ ಪರಿಸ್ಥಿತಿಗಳು ಕೂಡ ಉಂಟಾಗ್ತಾ ಇದ್ದಾವೆ. ಸುಮಾರು ಈಗಾಗಲೇ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕುವಂಥ ಸಂದರ್ಭದಲ್ಲಿ ಸುಮಾರು 1% ಹೆಚ್ಚು ಅಭ್ಯರ್ಥಿಗಳು ಈ ಅಪ್ಲಿಕೇಶನ್ನಲ್ಲಿ ಮಿಸ್ಟೇಕನ್ನು ಮಾಡಿರುವಂಥ ಕಾರಣಕ್ಕಾಗಿ ಅವರ ಒಂದು ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗಿದ್ದಾವೆ ಎಂಬುದರ ಬಗ್ಗೆಯೂ ಕೂಡ ಇವತ್ತು KA ಡೈರೆಕ್ಟರ್ ಕೂಡ ಹಿಂದಿನ ಒಂದು ಇನ್ಫಾರ್ಮೇಷನ್ಗಳನ್ನು ಕೂಡ ಅವರು ಪ್ರೊವೈಡ್ ಮಾಡ್ತಾಯಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಈಗಾಗಲೇ ಕೆಲವೊಂದಿಷ್ಟು ಮಕ್ಕಳಿಗೆ ಗೈಡ್ಲೈನ್ಸನ್ನು ನೀಡುವಂಥ ನಿಟ್ಟಿನಲ್ಲಿ ಮತ್ತೊಂದು ಹೊಸದಾದಂತಹ ಒಂದು ಮಾದರಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಏನೆಲ್ಲ ಮಾಹಿತಿ ಇದೆ ಅದ್ರ ಬಗ್ಗೆಯೂ ಕೂಡ ತಮಗೆ ಈ ಒಂದು ವಿಡಿಯೋದಲ್ಲಿ ಪ್ರೊವೈಡ್ ಮಾಡಿಕೊಡ್ತೀನಿ. ಸ್ನೇಹಿತರೆ, ಇನ್ಫಾರ್ಮೇಷನನ್ನು ವಿಡಿಯೋನ ಲೈಕ್ ಮಾಡಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊರಿ. ಇದರಿಂದ ಮುಂಬರುವಂತಹ ಎಲ್ಲ KCETಗೆ ಸಂಬಂಧಪಟ್ಟಂತಹ ನೋಟಿಫಿಕೇಷನ್ಗಳ ಅಪ್ಡೇಟ್ಗಳು ಕೂಡ ತಮಗೆ ದೊರಕ್ತಾ ಇರ್ತವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ಮೊದಲನೇದಾಗಿ ಇವತ್ತು KA ಡೈರೆಕ್ಟರ್ ಆಗಿರೋಂತಹ ರಮ್ಯಾ ಮೇಡಮ್ ಅವರು ಕೂಡ ಇವತ್ತು ಮಾಧ್ಯಮದ ಜೊತೆಗೆ ಮಾತನಾಡಿ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅಂತ ಹೇಳಿದರೆ ಪ್ರತಿ ವರ್ಷವೂ ಕೂಡ KCET ಮೂಲಕ ಆನ್ಲೈನ್ ಅಪ್ಲಿಕೇಶನನ್ನು ಹಾಕುವಂತಹ ಸಂದರ್ಭದಲ್ಲಿ ರೂರಲ್ ಕ್ಯಾಂಡಿಡೇಟ್ಸ್ ಆಗಿರ್ಬೋದು ಅಥವಾ ಅರ್ಬನ್ ಕ್ಯಾಂಡಿಡೇಟ್ಸ್ ಅನೇಕ ರೀತಿಯಾದಂತಹ ಮಿಸ್ಟೇಕ್ಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಮಿಸ್ಟೇಕ್ಗಳಿಂದಾಗಿ ಅವರಿಗೆ ಸೀಟು ದೊರಕದಂತಹ ಪರಿಸ್ಥಿತಿಗಳು ಉಂಟಾಗ್ತಾ ಇದ್ದಾವೆ. ಮೆಡಿಕಲ್ ಸೀಟು ಕೂಡ ದೊರಕದಂತಹ ಪರಿಸ್ಥಿತಿಗಳು ಉಂಟಾಗ್ತಾ ಇದ್ದಾವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಕಾಲೇಜಿನ ಸೀಟ್ ಅಲಾಟ್ ಆಗಿರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡದೇ ಕಾಲೇಜಿಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಅಲಾಟ್ ಆಗಿರುವಂತಹ ಸೀಟು ಕೂಡ ಅದು ಕ್ಯಾನ್ಸಲ್ ಆಗುವಂತಹ ಪ್ರೊಸೆಸ್ ಇರುತ್ತೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಕೂಡ ಕಳೆದ ಬಾರಿ ಮೆಡಿಕಲ್ ಸೀಟ್ಗಳನ್ನು ಕಳೆದುಕೊಂಡಿದ್ದಾರೆ ಎಂಬುದರ ಬಗ್ಗೆಯೂ ಕೂಡ ಕೆಲವೊಂದಿಷ್ಟು ವರದಿಯಾಗಿದ್ದಾವೆ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಹೇಳ್ತಾಯಿದ್ರು. ಈ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಗೈಡೆನ್ಸನ್ನು ನೀಡುವಂತಹ ನಿಟ್ಟಿನಲ್ಲಿ ಕಾಲೇಜು ಹಂತದಲ್ಲಿ 3 ತಿಂಗಳ ಕಾಲ ಈ KCET ಅಪ್ಲಿಕೇಶನ್ ಪ್ರೊಸೆಸ್, KCET ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಎಂಬುದರ ಬಗ್ಗೆ 3 ತಿಂಗಳು ಅವರಿಗೆ ಕಂಪ್ಲೀಟ್ ಆದಂತಹ ಕೋರ್ಸ್ಗಳನ್ನು ಪ್ರೊವೈಡ್ ಮಾಡಲಾಗುವುದು. ಅವರು ಯಾವ ಒಂದು ಕಾಲೇಜ್ಗಳು, ಈಗ ವಿದ್ಯಾರ್ಥಿಗಳು ತಾವು ಯಾವ ಕಾಲೇಜಿನಲ್ಲಿ ಕಲಿತಾ ಇರ್ತೀರಿ ಅದೇ ಕಾಲೇಜಿನಲ್ಲಿ ತಮಗೆ ಒಂದು ಸಪ್ರೇಟಾಗಿ ಕ್ಲಾಸಸನ್ನು ಕಂಡಕ್ಟ್ ಮಾಡಿಕೊಂಡು ಈ 3 ತಿಂಗಳ ಕಾಲ ತಮಗೆ ಈ KCET ಅಪ್ಲಿಕೇಶನ್ ಹಾಕುವಂತಹ ಪ್ರೊಸೆಸ್ಲಿಂದ ಹಿಡ್ಕೊಂಡು KCET ಕೌನ್ಸಿಲಿಂಗ್ಲಿಂದ ಹಿಡ್ಕೊಂಡು ತಾವು ಕಾಲೇಜಿಗೆ ಅಡ್ಮಿಷನ್ ಮಾಡುವವರೆಗೆ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಎಂಬುದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ತಮಗೆ ಗೈಡೆನ್ಸನ್ನು ಕೂಡ ರಿಸ್ಪೆಕ್ಟಿವ್ ಕಾಲೇಜಿನ ತಮ್ಮ ಒಂದು ಕಾಲೇಜಿಗೆ ಅದರ ಟ್ರೈನ್ ಮಾಡಿಸಿ ಕಾಲೇಜಿನಲ್ಲಿರುವಂತಹ ಪ್ರಾಂಶುಪಾಲರಾಗಿರ್ಬೋದು ಅಥವಾ ಸಿಬ್ಬಂದಿ ವರ್ಗದವರಿಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಟ್ರೈನಿಂಗನ್ನು ಕೊಡಿಸಿ ಮಕ್ಕಳಿಗೆ ಗೈಡೆನ್ಸನ್ನು ನೀಡುವಂತಹ ಕೆಲಸಗಳನ್ನು ಈ ವರ್ಷದಿಂದ ಅದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಹೇಳ್ತಾಯಿದ್ರು. ಅದನ್ನು ಈ ಡಿಸೆಂಬರ್ ಲಾಸ್ಟ್ ವೀಕು ಇಲ್ಲ ಅಂತ ಹೇಳಿದರೆ ಜನವರಿ ಫಸ್ಟ್ ವೀಕ್ಲಿಂದ ಆ ಒಂದು ಗೈಡೆನ್ಸನ್ನು ಪ್ರೊವೈಡ್ ಮಾಡುವಂತಹ ಸ್ಪೆಷಲ್ ಕೋರ್ಸ್ಗಳನ್ನು 3 ತಿಂಗಳ ಕಾಲ ಒಂದು ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತೀವಿ. 3 ಮಂತ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಕಾಲೇಜು ಹಂತದಲ್ಲಿ ಅದನ್ನು ಆಯಾ ಒಂದು ಕಾಲೇಜು ಹಂತದಿಂದ
ಕಾಲೇಜಿನಲ್ಲೇ ಸೈನ್ಸ್ ಕಾಲೇಜಿನಲ್ಲಿ ಅದನ್ನು ಕಂಡಕ್ಟ್ ಮಾಡಿಕೊಂಡು ಆಯಾ ತಾವು ಸೈನ್ಸ್ ಕಾಲೇಜಿನಲ್ಲಿ ಏನು ಕಲಿತಾ ಇದ್ದೀರಿ ಆ ಕಾಲೇಜಿನಲ್ಲೇ ಅದನ್ನು ಕಂಡಕ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ KCETಗೆ ಸಂಬಂಧಪಟ್ಟಂತಹ ಗೈಡೆನ್ಸನ್ನು ಪ್ರೊವೈಡ್ ಮಾಡೋದು. ಯಾಕಂತ ಹೇಳಿದರೆ ಗೈಡೆನ್ಸ್ ಸಿಕ್ಕಂಥ ಸಂದರ್ಭದಲ್ಲಿ ಸರಿಯಾಗಿ ಅಪ್ಲಿಕೇಶನನ್ನು ಹಾಕ್ತಾರೆ. ರೂರಲ್ನಲ್ಲಿರುವಂತಹ ಕೆಲವೊಂದಿಷ್ಟು ರೂರಲ್ ಸ್ಟೂಡೆಂಟ್ಸ್ಗಳು ಈ RD ನಂಬರ್ನಲ್ಲಿ ಮಿಸ್ಟೇಕ್ಗಳನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಮತ್ತು ಸ್ಟಡಿ ಸರ್ಟಿಫಿಕೇಟಿಗೆ ಸಂಬಂಧಪಟ್ಟಂತೆ ಮಿಸ್ಟೇಕ್ಗಳನ್ನು ಮಾಡ್ತಾ ಇದ್ದಾರೆ. ಆಪ್ಷನ್ ಎಂಟ್ರಿ ಮಾಡುವಂಥ ಸಂದರ್ಭದಲ್ಲಿ ಮಿಸ್ಟೇಕ್ಗಳನ್ನು ಮಾಡಿದ್ದಾರೆ. ಈ ರೀತಿ ಅನೇಕ ರೀತಿಯಾದ ಮಿಸ್ಟೇಕ್ಗಳನ್ನು ಮಾಡೋದ್ರ ಮೂಲಕ ಅವರಿಗೆ ಸೀಟು ದೊರಕದಂತಹ ಪರಿಸ್ಥಿತಿಗಳು ಕೂಡ ಉಂಟಾಗ್ತಾ ಇದ್ದಾವೆ. ಸೊ ಮುಂದಿನ ದಿನಗಳಲ್ಲಿ ಈ ರೀತಿ ತಪ್ಪುಗಳು ಅದನ್ನು ತಡೆಗಟ್ಟಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು 3 ಮಂತ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿ ನಂತರ ತಾವು ತಮ್ಮ ಒಂದು ಪರೀಕ್ಷೆ ಬರೆದು ತಾವೇನು ಕಾಲೇಜಿನಿಂದ ಹೊರಗೆ ಬರ್ತೀರಿ ಅಂಥ ಒಂದು ಸಂದರ್ಭದಲ್ಲಿ ತಮಗೆ ಮತ್ತೆ ಪ್ರತ್ಯೇಕವಾಗಿ ಈ ಒಂದು CETಗೆ ಸಂಬಂಧಪಟ್ಟಂತೆ ಯಾರೆಲ್ಲ ವಿದ್ಯಾರ್ಥಿಗಳು CET ಅಪ್ಲಿಕೇಶನನ್ನು ಹಾಕಲಿಕ್ಕೆ ಇಚ್ಛೆ ಪಡ್ತೀರಿ ಅಂಥ ಒಂದು ವಿದ್ಯಾರ್ಥಿಗಳು ತಾವು ಕಂಪಲ್ಸರಿಯಾಗಿ ಒಂದು ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈಗಾಗಲೇ ಆ ಒಂದು ಆ್ಯಪನ್ನ ಡೆವಲಪ್ಮೆಂಟ್ ಪ್ರೊಸೆಸ್ಸು ಕೂಡ ಸ್ಟಾರ್ಟ್ ಆಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಹೇಳ್ತಾಯಿದ್ರು. ಆ್ಯಪಿನ ಹೆಸರು ಕೂಡ ಇನ್ನೂ ಅದನ್ನು ಸೂಚಿಸಿಲ್ಲ. ಮುಂಬರುವಂಥ ದಿನಗಳಲ್ಲಿ ಆ್ಯಪಿನ ಹೆಸರನ್ನು ಕೂಡ ಸೂಚಿಸ್ತಾರೆ. ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕುವಂಥ ಸಂದರ್ಭದಲ್ಲಿ ಎಲ್ಲ ಇನ್ಫಾರ್ಮೇಷನ್ಗಳು ತಮ್ಮ ಒಂದು ಏನು ಆ್ಯಪನ್ನು ತಾವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಿ ಆ ಆ್ಯಪಿಗೆ ತಮಗೆ ಎಲ್ಲ ನೋಟಿಫಿಕೇಷನ್ ಬರ್ತವೆ. ಆಪ್ಷನ್ ಎಂಟ್ರಿ ಆಗಿರ್ಬೋದು, ಎಕ್ಸಾಮ್ ಡೇಟ್ ಆಗಿರ್ಬೋದು, ಪ್ರತಿಯೊಂದು ಏನೆಲ್ಲ ಅಪ್ಡೇಟ್ಗಳು ಬರ್ತಿರ್ತವೆ ಆ ಎಲ್ಲ ಅಪ್ಡೇಟ್ಗಳು ಕೂಡ ಆ ಒಂದು ಆ್ಯಪ್ನಲ್ಲಿ ಅಪ್ಡೇಟ್ ಆಗ್ತಿರ್ತವೆ. ವಿದ್ಯಾರ್ಥಿಗಳಿಗೂ ಕೂಡ ಅದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರ್ತವೆ. ಆ ಒಂದು ನಿಟ್ಟಿನಲ್ಲಿ ಆ್ಯಪನ್ನು ಸಿದ್ಧಪಡಿಸಲಿಕ್ಕೆ ಈಗಾಗಲೇ KA ಕೂಡ ಮುಂದಾಗಿದೆ ಎಂಬುದರ ಬಗ್ಗೆಯೂ ಕೂಡ ಅವರು ಮಾಹಿತಿಯನ್ನು ಹೇಳ್ತಾಯಿದ್ರು. ಈ ಆ್ಯಪು ಮೇ ಬಿ 2024 ಮಾರ್ಚ್ನಲ್ಲಿ ತಮಗೆ ಪ್ಲೇಸ್ಟೋರ್ನಲ್ಲಿ ಕೂಡ ಲಭ್ಯವಿರುತ್ತೆ ಸ್ನೇಹಿತರೆ. ಅಲ್ಲಿಂದ ತಾವು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇದರ ಹೆಸರು ಇನ್ನೂ ಕೂಡ ಅದನ್ನು ಅವರು ನಿರ್ಧರಣೆ ಮಾಡಿಲ್ಲ. ಶೀಘ್ರದಲ್ಲಿ ಅದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಲಿದ್ದಾರೆ KA. ಅಂಥ ಸಂದರ್ಭದಲ್ಲಿ ಮಾಹಿತಿಯನ್ನು ಕೂಡ ನಾವು ತಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ಎರಡನೇದಾಗಿ ತಮಗೆ ಮಾಹಿತಿಯನ್ನು ಹೇಳೋದಾದರೆ ಯಾವಾಗ KCET ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ಬೋದು, ನೋಟಿಫಿಕೇಷನ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ನೋಟಿಫಿಕೇಷನ್ ಬಗ್ಗೆ ತಮಗೆ ಮಾಹಿತಿಯನ್ನು ಹೇಳೋದಾದರೆ ಸ್ನೇಹಿತರೆ, ಸೊ ಫೆಬ್ರವರಿ ಲಾಸ್ಟ್ ವೀಕು ಅಥವಾ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ತಮಗೆ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ತಮಗೆ ಆನ್ಲೈನ್ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಸುಮಾರು 1.5 ತಿಂಗಳ ಕಾಲ ಅವಕಾಶವನ್ನು ನೀಡ್ತಾರೆ. ತಾವು ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಹಾಕ್ಬೋದು. ನಾವು ಕೂಡ ಅಪ್ಲಿಕೇಶನನ್ನು ಯಾವ ರೀತಿ ಹಾಕಬೇಕು ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಗೈಡೆನ್ಸನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇರ್ತೇವೆ. ಆಲ್ರೆಡಿ ಬಹಳಷ್ಟು ವಿಡಿಯೋಗಳು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿಯೂ ಕೂಡ ಲಭ್ಯವಿದ್ದಾವೆ ಸ್ನೇಹಿತರೆ. ತಾವು ಹೋಗಿ ಅದನ್ನು ವೀಕ್ಷಣೆಯನ್ನು ಕೂಡ ಮಾಡ್ಬೋದು ಸ್ನೇಹಿತರೆ. ಈಗ ಎರಡನೇದಾಗಿ ಎಕ್ಸಾಮ್ಸನ್ನು ಯಾವಾಗ ಕಂಡಕ್ಟ್ ಮಾಡ್ತಾರೆ ಎಂಬುದ್ರ ಬಗ್ಗೆ ಹೇಳೋದಾದರೆ ಮೇ ಬಿ May 2nd ವೀಕು ಅಥವಾ 3rd ವೀಕಲ್ಲಿ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಆವಾಗ ಎಕ್ಸಾಮ್ಸನ್ನು ತಾವು ಬರಿಬೋದು. ಅದಾದ ನಂತರ ರಿಸಲ್ಟ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಜುಲೈಲಿಂದ ಹಿಡ್ಕೊಂಡು ಜೂನ್, ಜುಲೈ, ಆಗಸ್ಟ್ 3 ತಿಂಗಳ ತಮಗೆ ಈ ರಿಸಲ್ಟ್ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಎಲಿಜಿಬಲ್ ಲಿಸ್ಟು, ಆಪ್ಷನ್ ಎಂಟ್ರಿ, ಅದಾದ ನಂತರ ಸೆಲೆಕ್ಷನು, ಈ ರೀತಿ ಪ್ರೊಸೆಸ್ ಇರುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮುಂಬರುವಂಥ ದಿನಗಳಲ್ಲಿಯೂ ಕೂಡ ತಮಗೆ ಮಾಹಿತಿಯನ್ನು ಕೂಡ ತಿಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತೇನೆ. ಒಟ್ಟಾರೆಯಾಗಿ ತಮಗೆ ಆನ್ಲೈನ್ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗುವಂತಹ ದಿನಾಂಕದ ಬಗ್ಗೆ ಹೇಳೋದಾದರೆ ಫೆಬ್ರವರಿ ಲಾಸ್ಟ್ ವೀಕ್ ಅಥವಾ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸ್ಟಾರ್ಟ್ ಆದಂಥ ಸಂದರ್ಭದಲ್ಲಿ ಮತ್ತೊಂದು ವಿಡಿಯೋನ ಮಾಡಿ ತಮಗೆ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರು ಡೌಟ್ಸ್ಗಳಿದ್ರೂ ಕೂಡ ತಾವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.